ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಬೆಳಿಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ತುಂಬಾ ಸಿಂಪಲ್ ಆಗಿ ತುಂಬ ಬೇಗ ಮುಗಿಯುತ್ತೆ. ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ತಾಯಿ ಮನೇಲಿ ಪೂಜೆ ಇದ್ದಿದ್ದರಿಂದ ಮೈಸೂರಿಗೆ ಹೋಗೋದಿತ್ತು. ಸೊ ಹಾಗಾಗಿ ತಿಂಡಿ ಕೆಲಸ ಆಗಲಿ ಅಡುಗೆ ಕೆಲಸ ಆಗಲಿ ಯಾವುದೂ ಇರಲಿಲ್ಲ. ನನಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬೆಳಿಗ್ಗೆ ಎದ್ದೊಳೋದು ಸಹ ಲೇಟ್ ಆಗಿತ್ತು. ಎದ್ದ ತಕ್ಷಣ ಫಸ್ಟು ಆಚೆ ರಂಗೋಲಿನೆಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಟ್ಲಿಂದನೇ ಇವತ್ತು ತಿಂಡಿನ ತರಿಸ್ಕೊಂಡಿದ್ವಿ. ಮಕ್ಕಳಿಗೆ ಟೊಮೆಟೊ ಪಲಾವ್ ಹಾಗೆ ನನಗೆ ರವೆ ಇಡ್ಲಿನ ತರಿಸ್ಕೊಂಡಿದ್ದೆ. ಕೆಮ್ಮು ಜಾಸ್ತಿ ಇದ್ದಿದ್ದರಿಂದ ಯಾವುದೇ ರೀತಿಯಾದ ಮಸಾಲ ಐಟಮ್ಸ್ ಆಗಲಿ ಅಥವಾ ಆಯಿಲ್ ಅಂಶಗಳನ್ನ ತಿನ್ನೋ ಹಂಗಿರಲಿಲ್ಲ. ಸೊ ಹಾಗಾಗಿ ರವೆ ಇಡ್ಲಿನೇ ತರಿಸ್ಕೊಂಡಿದ್ದೆ. ಜೊತೆಗೆ ನಮ್ಮನೇಲಿ ಈ ರೀತಿ ಹೋಟ್ಲಿಂದ ತಿಂಡಿ ಎಲ್ಲ ತರಿಸೋದು ತುಂಬ ಅಂದರೆ ತುಂಬಾ ಅಪರೂಪ. ನಮಗೇನಾದರೂ ಹುಷಾರಿಲ್ಲ ಅಥವಾ ತಿಂಡಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಮಾತ್ರನೇ ತರಿಸೋದು. ನಾನು ಯಾವಾಗಲೂ ಮೈಸೂರಿಗೆ ಹೋಗೋ ಹಿಂದಿನ ದಿನಾನೇ ಪ್ರತಿಯೊಂದನ್ನು ಪ್ಯಾಕಿಂಗ್ ಮಾಡಿಕೊಂಡು ಯಾವ ಜ್ಯುವೆಲ್ರಿ ಯಾವ ಡ್ರೆಸ್ ಅಥವಾ ಅದಕ್ಕೆ ಮ್ಯಾಚಿಂಗ್ ಇರುವಂತಹ ಬಳೆಗಳನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ. ಬಟ್ ಈ ಸಲ ಅಷ್ಟು ಟೈಮ್ ಇರಲಿಲ್ಲ ಹಿಂದಿನ ದಿನ. ಸೊ ಹಾಗಾಗಿ ಬೆಳಿಗ್ಗೆ ಹೋಗೋದೊಂದು ಸ್ವಲ್ಪ ಹೊತ್ತನಂಗೆ ಪ್ರತಿಯೊಂದನ್ನು ಸಹ ಎಲ್ಲನೂ ತೆಗೆದಿಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನನ್ನ ಇಬ್ಬರು ಮಕ್ಳಿಗೂ ಸಹ ಎಕ್ಸಾಮ್ ಇದೆ. ಬಟ್ ಏನಂತ ಅಂದರೆ ಮಧ್ಯಾಹ್ನ ತನಕ ಎಕ್ಸಾಮ್ ಇರುತ್ತೆ. ಇನ್ನು ಲಂಚ್ ಅವರ್ ಆದಮೇಲೆ ಅವ್ರಿಗೆ ಫುಲ್ ಕ್ಲಾಸಸ್ ಇರುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಆದಮೇಲೆ ನಾವೇ ಹೋಗಿ ಪರ್ಮಿಷನ್ ತೊಗೊಂಡು ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಮಕ್ಕಳು ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಬಂದರೆ ನಾನು ಪೂರ್ತಿಯಾಗಿ ಎಲ್ಲ ರೆಡಿಯಾಗಿ ಪ್ಯಾಕಿಂಗ್ ಎಲ್ಲ ಮುಗಿದಿದ್ರೆ ಅವ್ರು ಬಂದ ತಕ್ಷಣ ಹೊರಡ್ಬೋದು ಅಂತ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಒಂದು ದಿನಕ್ಕಾಗಿರೋದ್ರಿಂದ ಜಾಸ್ತಿ ಬಟ್ಟೆಗಳನ್ನೆಲ್ಲ ಏನೂ ಇಟ್ಕೊಳ್ತಾ ಇಲ್ಲ. ಒಂದು ದಿನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಬಟ್ಟೆಗಳನ್ನ ಇಟ್ಕೊಳ್ತಿದ್ದೀನಿ. ರೆಗ್ಯುಲರಾಗಿ ಅಮ್ಮನ ಮನೇಲೆ ನಮ್ಮದು ಡೈಲಿ ಯೂಸ್ ಬಟ್ಟೆಗಳೆಲ್ಲ ಇರುತ್ತೆ. ಆದರೂ ಒಂದು ಇರಲಿ ಅಂತ ಎಕ್ಸ್ಟ್ರಾ ತೊಗೊಂಡು ಹೋಗಿರ್ತೀನಿ. ಯಾಕೆಂದರೆ ಅಲ್ಲಿ ಹೋದಾಗಲೇ ಏನಾದರೂ ಒಂದು ಎಕ್ಸ್ಟ್ರಾ ಬಟ್ಟೆ ಬೇಕು ಅನ್ನೋಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದು ಎಕ್ಸ್ಟ್ರಾ ಬಟ್ಟೆಗಳನ್ನ ಸಹ ಇಟ್ಕೊಂಡಿರ್ತೀನಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದಾಗಲಿ ಅಥವಾ ಮೇಕಪ್ ಥಿಂಗ್ಸ್ನಾಗಲಿ ಅದನ್ನೆಲ್ಲ ಕ್ಯಾರಿ ಮಾಡಲ್ಲ. ಜಸ್ಟ್ ಬೇಸಿಕ್ ಏನು ಬೇಕಾಗುತ್ತೆ ಅದನ್ನು ಮಾತ್ರ ನಾನು ಮೇಕಪ್ನ ಯೂಸ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ಮೇಯ್ನ್ ನಾನು ಒಂದು ದಿನಕ್ಕೆ ಹೋಗಲಿ ಅಥವಾ ಒಂದು ವಾರ ಇರೋದಾದರೂ ಸರಿ ಅಥವಾ ಬೆಳಿಗ್ಗೆ ಹೋಗಿ ಸಂಜೆ ಬರೋದಾದರೂ ಸರಿ ಮಕ್ಕಳು ಮೆಡಿಸನ್ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅವ್ರಿಗೆ ಬೇಕಾಗಿರುವಂತಹ ಮೆಡಿಸನ್ ಎಲ್ಲ ಯಾವಾಗಲೂ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಇದ್ರ ಜೊತೆಗೆ ಕೋಲ್ಡ್ ಕೊಟ್ಟಿರುವಂತಹ ಸಿರಪ್ಗಳನ್ನ ಇದನ್ನೆಲ್ಲ ನೆನಪು ಮಾಡಿಕೊಂಡು ಮರಿದೇ ನಾನು ಕ್ಯಾರಿ ಮಾಡ್ತೀನಿ. ಬಟ್ಟೆಗಳೆಲ್ಲ ಏನು ಜಾಸ್ತಿ ಇಲ್ಲದೆ ಇರೋದ್ರಿಂದ ಪ್ಯಾಕಿಂಗ್ ಸಹ ಬೇಗ ಮುಗೀತು. ತಿಂಡಿ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ತಿಂಡಿ ತಿಂದು ಸ್ಕೂಲ್ಗೆ ಹೋಗಿದ್ರು. ನಾನು ಮಾತ್ರ ಸ್ವಲ್ಪ ಪೂಜೆನ ಮುಗಿಸೋಣ ಅಂತೇಳಿ ತಿಂಡಿನ ಮಾಡಿರಲಿಲ್ಲ. ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿನ ಮಾಡಿ ಇನ್ನು ಮಧ್ಯಾಹ್ನಕ್ಕೆ ಬೇಕಾಗಿರುವಂತಹ ಕೆಲವೊಂದು ಕೆಲಸಗಳಿತ್ತು ಅದನ್ನು ಸಹ ಮಾಡಿಕೊಂಡೆ. ಟೈಮ್ ಇಲ್ಲದೆ ಇರೋದ್ರಿಂದ ಪ್ರತಿಯೊಂದೂ ಸಹ ಶೂಟ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ನನ್ನ ಹಸ್ಬೆಂಡ್ ಮಕ್ಕಳನ್ನ ಸ್ಕೂಲಿಂದ ಪರ್ಮಿಷನ್ ಕೇಳಿ ಕರ್ಕೊಬರೋದಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾನು ರೆಡಿ ಆಗಿಬಿಟ್ರೆ ಮಕ್ಕಳು ಬಂದ ತಕ್ಷಣ ಹೊರಡೋದಕ್ಕೆ ಈಸಿ ಆಗುತ್ತೆ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ಪ್ರತಿ ಸಲ ಮೈಸೂರಿಗೆ ಹೋಗಬೇಕಾದ್ರೆ ನಮ್ಮ ತಾಯಿ ಕೊಡಿಸಿರೋಂತಹ ಬಟ್ಟೆಗಳು ಜ್ಯುವೆಲ್ರಿಗಳನ್ನೇ ಹಾಕೋ ಹೋಗ್ತೀನಿ. ಅಲ್ಲದೆ ಅವ್ರಿಗೆ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೂ ಮುಡಿಯೋದು ಡ್ರೆಸ್ಗಳನ್ನ ಹಾಕ್ಕೊಳ್ಳೋದು ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೆ ಅದೇ ರೀತಿಯೇ ನಾನು ರೆಡಿಯಾಗಿ ನಮ್ಮ ತಾಯಿ ಮನೆಗೆ ಹೋಗ್ತೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರ ಊಟ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆನೇ ಆಗೋಗಿತ್ತು. ನಾವು ಯಾವಾಗಲೂ ಟ್ರೈನಲ್ಲೇ ಸ್ವಲ್ಪ ಹೋಗ್ತೀವಿ ಯಾಕಂದರೆ ರಶ್ ಇರಲ್ಲ ಅಂತ. ಬಟ್ ಈಗ ಅಷ್ಟು ಟೈಮ್ ಇಲ್ಲದೆ ಇರೋದ್ರಿಂದ ಟ್ರೈನ್ನ ವೆಯ್ಟ್ ಮಾಡಿದ್ರೆ ಸಂಜೆ ಹೋಗಿ ತಲುಪೋದು ಲೇಟ್ ಆಗುತ್ತೆ ಅಂತ ಬಸ್ಸಲ್ಲೇ ಹೋಗೋಣ ಅಂತ ಸ್ಯಾಟ್ರೈಟಿಗೆ ಬಂದ್ವಿ. ಬಟ್ ಅಲ್ಲಿ ತುಂಬ ಜನ ಇದ್ದರು. ಒಂದು 2 ಬಸ್ನ ಮಿಸ್ ಮಾಡಿ ನಂತರ 3ನೇ ಬಸ್ಸಿಗೆ ಹತ್ಕೊಂಡು ಮೈಸೂರಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ ಒಂದು 6 o'clock ಆಗ್ತಾ ಬಂದಿತ್ತು. ಒಂಥರ ಚೆನ್ನಾಗಿರುತ್ತೆ. ನಾವು ದುಡಿಯೋದಕ್ಕೆ ಅಂತ ಯಾವುದೇ ಊರುಗಳಿಗೆ ಹೋದ್ರೂ ನಾವಿದ್ದ ಜಾಗಕ್ಕೆ ಹೋದಾಗ ಒಂಥರ ಖುಷಿ ಅಂತ ಅನಿಸುತ್ತೆ. ಇನ್ನು ನನ್ನ ತಮ್ಮನ ಮಗ ನಾವು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದ. ನಾವು ಬಂದ ತಕ್ಷಣ ತಪ್ಪಿಕೊಂಡು ಮುದ್ದೆಲ್ಲ ಮಾಡಿ ಅವನ್ನ ಒಂದು 5 ನಿಮಿಷ ಆಟ ಆಡಿಸಿ ಫ್ರೆಶ್ ಅಪ್ ಆಗಿ ಒಳಗೆ ಬಂದ್ವಿ. ಸೊ ಈಗ ನೀವು ನೋಡ್ತಾ ಇರೋವಂಥದ್ದು ಬಂದು ಇದನ್ನು ಸಿದ್ದಪ್ಪಾಜಿ ಕಂಡಾಯ ಅಂತ ಕರೀತಾರೆ. ಇದು ನಮ್ಮನೇಲೇ ಈ ಕಂಡಾಯ ಇರೋದ್ರಿಂದ ಶಿವರಾತ್ರಿಯಿಂದ ಯುಗಾದಿ ಒಳಗಡೆ ಒಂದ್ಸಲ ಈ ರೀತಿ ನಾನ್ ವೆಜ್ ಅಡುಗೆನ ಮಾಡಿ ಪೂಜೆ ಮಾಡ್ತೀವಿ. ಅದು ಬೆಳಿಗ್ಗೆ ಕಜ್ಜಾಯ ತುಪ್ಪ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆನ ಮಾಡಿ ಮುಗಿಸಿರ್ತಾರೆ. ಸೊ ಸಂಜೆ ಈ ರೀತಿ ನಾನ್ ವೆಜ್ಜನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ. ಪ್ರತಿ ಸಲ ಯಾವಾಗಲೂ ಮಧ್ಯಾಹ್ನನೇ ನಾನ್ ವೆಜ್ ಅಡುಗೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಳ್ತಿದ್ರು. ಬಟ್ ಈ ಸಲ ನಾವು ಇಲ್ಲದೇ ಇದ್ದಿದ್ದರಿಂದ ನಾವು ಸಂಜೆ ಬರ್ತೀವಿ ಅಂತ ಪೂಜೆನ ಸಂಜೆ ಇಟ್ಕೊಂಡಿದ್ರು. ಇನ್ನು ಎಡೆ ಎಲ್ಲ ಇಟ್ಟು ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ನನಗೆ ಸ್ವಲ್ಪ ಈ ಜನನೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಅಥವಾ ಬೇರೆಯವ್ರನ್ನ ವೀಡಿಯೋ ಮಾಡಿ ತೋರಿಸೋದು ಅಂದರೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಯಾವುದನ್ನು ಬೇರೆ ಯಾರನ್ನೂ ಸಹ ವೀಡಿಯೋದಲ್ಲಿ ತೋರಿಸಿಲ್ಲ.
ನನ್ನ ತಮ್ಮನೇ ಗುಡ್ಡಪ್ಪ ಆಗಿರೋದ್ರಿಂದ ಅವನೇ ಇದಕ್ಕೆ ಅಲಂಕಾರ ಮತ್ತು ಪೂಜೆ ಎಲ್ಲ ಪ್ರತಿಯೊಂದೂ ಅವನೇ ಮಾಡ್ಕೊಳ್ತಾನೆ. ಹಾಗೆ ನಮಗೆ ಯಾರನ್ನು ಕರಿಬೇಕಂತ ಅನಿಸುತ್ತೆ ಅಥವಾ ನಮಗೆ ಶಕ್ತಿ ಎಷ್ಟಿರುತ್ತೆ ಆ ರೀತಿಯಾಗಿ ಸಿಂಪಲ್ಲಾಗಿ ಅಕ್ಕಪಕ್ಕದ ಜನಗಳನ್ನೆಲ್ಲ ಕರೆದು ಊಟಕ್ಕೆಲ್ಲ ಹಾಕಿ ಪೂಜೆನ ಮಾಡ್ಕೊಳ್ತೀವಿ. ಇವತ್ತು ಪೂಜೆ ಎಲ್ಲ ಮಾಡಿದ್ವಿ ಅಂದರೆ ಪೂರ್ತಿ ಹಾಗೇ ಇರುತ್ತೆ. ಮಾರನೇ ದಿನ ಬೆಳಿಗ್ಗೆ ಅದನ್ನೆಲ್ಲ ತೆಗೆದು ಮತ್ತೆ ಕಂಡಾಯನೆಲ್ಲ ಚೆನ್ನಾಗಿ ತೊಳೆದು ನಂತರ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಕೊಳ್ತೀವಿ. ಇನ್ನು ರಾತ್ರಿ ಊಟಕ್ಕೆ ಭಟ್ರ ಕೈಯಿಂದನೇ ಅಡುಗೆಗಳನ್ನ ಮಾಡಿಸಿದ್ರು. ದೇವ್ರಿಗೆ ಮಾತ್ರ ಮನೆ ಒಳಗಡೆ ಅಡುಗೆ ಮಾಡಿ ಅದನ್ನು ಎಡೆ ಇಟ್ಕೊಳ್ತೀವಿ. ಬರೋ ಜನಗಳಿಗೆ ಮಾತ್ರ ಭಟ್ರ ಕೈಲಿ ಅಡುಗೆ ಮಾಡಿಸಿರ್ತೀವಿ. ಯಾಕೆ ಅಂತ ಅಂದರೆ ಮನೇಲಿ ಪ್ರತಿಯೊಂದೂ ಅಡುಗೆ ಮಾಡಿಕೊಂಡು ಪೂಜೆಗೂ ಸಹಾಯ ಮಾಡಿಕೊಂಡು ಮಾಡೋದಕ್ಕೆ ಆಗಲ್ವಲ್ಲ. ಸೊ ಅದಕ್ಕೋಸ್ಕರ ಭಟ್ರಿಗೇ ವಹಿಸ್ಬಿಡ್ತೀವಿ. ಅವರೇ ಬಂದು ಅಡುಗೆ ಎಲ್ಲ ಮಾಡಿ ಕೊಟ್ಬಿಟ್ಟು ಹೋಗ್ತಾರೆ. ರಾತ್ರಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮುಖ್ಯವಾಗಿ ಪೂಜೆ ತುಂಬಾ ಚೆನ್ನಾಗಾಯಿತು. ಬಂದವರೆಲ್ಲ ಊಟ ಚೆನ್ನಾಗಿತ್ತು, ಪೂಜೆ ಚೆನ್ನಾಗಿತ್ತು ಅಂತ ಹೇಳಿ ಹೊರಟರು. ನಾವು ಸಹ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ನೀವೇನಾದರೂ ಸಿದ್ದಪ್ಪಾಜಿ ಬಗ್ಗೆ ಅಥವಾ ಪೂಜೆ ಬಗ್ಗೆ ತಿಳ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇದಿಷ್ಟು ನಮ್ಮ ಇವತ್ತಿನ ಸಿಂಪಲ್ ಆದ ವ್ಲಾಗ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮರೆತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ.